ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಎಲ್ಲರೂ ವಿಡಿಯೋನ ನೋಡಿ ಲೈಕ್ ಕೂಡ ಮಾಡಿ. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಶಾಂತಿ ಮತ್ತು ಮನೋಜ್ ಇಬ್ಬರು ಡಯಟ್ ಮಾಡ್ತಾ ಇರ್ತಾರಲ್ವ, ಡಯಟಿಷನ್ ಹೇಳಿದ ರೀತಿಯಲ್ಲಿ ಊಟ ಅವರು ತಿನ್ಬೇಕಂತ ಹೇಳಿಬಿಟ್ಟು ಆಗಿರುತ್ತೆ. ಹಾಗಾಗಿ ಮೀನಾ ಎಲ್ಲ ಅದನ್ನೇ ಮಾತಾಡಿಕೊಂಡು ಕೂತಿರ್ತಾರೆ. ಹಾಗೆ ಮೀನಾ ಎಲ್ಲ ಅಡುಗೆನೂ ಮುಗಿಸ್ಕೊಂಡು ಬಂದು, ಅತ್ತೆ ತೊಗೊಳ್ಳಿ ನಿಮ್ಮ ಡಯಟಿಗೆ ಊಟ ಅಂತ ಹೇಳಿಬಿಟ್ಟು ಕೊಡ್ತಾಳೆ. ಅಯ್ಯೋ ಮತ್ತು ನನಗೆ ಅಂತ ಹೇಳಿಬಿಟ್ಟು ಮನೋಜ ಕೂಡ ಕೆಡಿಸ್ತಾನೆ. ರೋಹಿಣಿ ಅವ್ರು ಅಲ್ಲಿ ಅಡುಗೆ ಮನೆಯಲ್ಲಿದೆ ತಂದುಕೊಡಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಮೀನಾ. ಆಗ ಶಾಂತಿ, ಯಾಕೆ ನಿನಗೇನೇ ಆಗಿದೆ, ಹೋಗಿ ತಂದು ಕೊಡೋಕ್ಕಾಗಲ್ವಾ, ಕೈ ಏನಾದರೂ ಸೌದೋಗುತ್ತಾ ಅಂತ ಹೇಳ್ಬಿಡ್ತಾಳೆ. ಆಗ ನಾನು ಅವ್ರಿಗೋಸ್ಕರ ಏನು ಮಾಡಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಮೀನಾ. ಅದನ್ನು ನೋಡಿ ಸೂರ್ಯ, ಅಯ್ಯೋ ಪಾಪ ಮನೋಜನಿಗೆ ಅವಮಾನ ಆಯಿತು ಅಂತ ಹೇಳಿಬಿಟ್ಟು ತುಂಬಾ ಜೋರಾಗಿ ನಗ್ತಾ ಇರ್ತಾನೆ. ಸಾಕು ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ನಾನೇನು ಇಲ್ಲಿ ಆಳಲ್ಲ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾ ಇರ್ತಾರೆ. ಆಯಿತು. ಆಗ ರೋಹಿಣಿ ಅಷ್ಟರಲ್ಲೇ ಹೋಗಿ ತಂದುಬಿಟ್ಟು ಕೊಡ್ತಾಳೆ. ಆಗ ಶಾಂತಿ ಅದನ್ನು ತಿಂದುಬಿಟ್ಟು, ಏನೇ ಇದು ಈ ರೀತಿ ಇದೆ ಅಂತೇಳಿ, ಅಪ್ಪ ಎಷ್ಟು ಕೆಟ್ಟದಾಗಿ ಮಾಡಿದೀಯಾ ಅಂತ ಹೇಳ್ಬಿಟ್ಟು, ಅಯ್ಯೋ ಅತ್ತೆ ನಿಮ್ಮ ಡಯಟಿಷನ್ ಹೇಗೆ ಹೇಳಿದಾರೋ ಹಾಗೆ ಮಾಡಿದ್ದೀನಿ, ಎಣ್ಣೆ ಉಪ್ಪು ಖಾರ ಏನು ಹಾಕಬೇಡಿ, ಹಾಗೆ ಫುಡ್ ಮಾಡಿಕೊಡಿ ಅಂತ ಹೇಳಿದ್ದಾರೆ, ನಾನು ಅದೇ ರೀತಿ ಮಾಡಿದ್ದೀನಿ, ತಿನ್ನಿ ನೀವು ಸುಮ್ಮನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಹೌದಾ ಅಂತ ಹೇಳಿಬಿಟ್ಟು, ಆದರೂ ಇದು ಎಷ್ಟು ಕೆಟ್ಟದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿರುವಾಗ ರಂಗನಾಥ್ ಅವರು, ಯಾಕೆ ಬೇಕು ನಿನಗೆ ಈ ವಯಸ್ಸಲ್ಲಿ ಸಣ್ಣ ಆಗೋದು, ಸುಮ್ಮನೆ ನಿನಗೆ ಇಷ್ಟ ಬಂದಿದ್ದು ತಿನ್ಕೊಂಡು ಇರೋಗಿ ಆರಾಮಾಗಿರ್ಬೋದಲ್ವ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಬರ್ತಾರೆ. ಆಗ ಶಾಂತಿ ಹೇಳ್ತಾಳೆ, ಬರ್ರಿ ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ, ಊಟ ಮಾಡಿ ಬರ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಮೀನಾ ಕೂಡ, ಶ್ರುತಿ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಊಟ ಬಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಮನೋಜ್ ಹೇಳ್ತಾನೆ, ನಾನು ಇಲ್ಲೇ ಇದ್ದೀನಿ, ತಂದು ಕೊಡಂದರೆ ತಂದು ಕೊಡಲ್ಲ, ಅವ್ರಿಗಾದರೆ ಹೋಗಿ ತಂದು ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಅದನ್ನೇ ಹೇಳ್ತಾಳೆ, ನಾನು ನಿನಗೋಸ್ಕರ ಏನು ಮಾಡಲ್ಲ ಅಂತ ಹೇಳಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ಮೀನಾ ಬೇಡ, ನಮಗೆ ಬರ್ತಾನೆ ಪಿಜ್ಜಾ ತೊಗೊಂಡು ಬಂದಿದ್ವಿ, ತಿನ್ಬೇಕನ್ನಿಸ್ತು ಹಾಗಾಗಿ ತೊಗೊಂಡು ಬಂದಿದ್ವಿ, ತಿಂತೀವಿ, ಅದನ್ನೇ ನಮ್ಗೆ ಊಟ. ಅಯ್ಯೋ ಊಟ ಬೇಡವಾ, ಯಾಕೆ ಅಂಥದ್ದೆಲ್ಲ ಆಳು ಮುಳು ತಿಂದು ಹೊಟ್ಟೆ ಕೆಡಿಸ್ಕೊತೀಯ ಶ್ರುತಿ ಅಂತ ಹೇಳ್ಬಿಟ್ಟು ಮೀನಾ ಬೈತಾ ಇರ್ತಾಳೆ. ಆಗ ರವಿ ಹೇಳ್ತಾನೆ, ಅದಕ್ಕೆ ಇದು ಹೊರ್ಗಡೆಯಿಂದ ತಂದಿರೋದಲ್ಲ, ನಾನೇ ಸ್ವತಃ ಮಾಡಿರೋದು, ತುಂಬ ಚೆನ್ನಾಗಿದೆ, ನೀವು ಕೂಡ ಟೇಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮೀನಾ, ರೋಹಿಣಿ, ರಂಗನಾಥ, ಸೂರ್ಯ, ರವಿ, ಶ್ರುತಿ ಎಲ್ಲರೂ ಟೇಸ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಶಾಂತಿ ಮತ್ತು ಮನೋಜ ಡಯಟಿಷನ್ ಇರ್ತಾರಲ್ವ, ಹಾಗಾಗಿ ಅವ್ರು ತುಂಬಾ ಹೊಟ್ಟೆ ಹುರ್ಕೊಳ್ತಾ ಇರ್ತಾರೆ, ಬಾಯಲ್ಲೂ ಕೂಡ ನೀರು ಬರ್ತಾ ಇರುತ್ತೆ. ಆಗ ಶಾಂತಿ ಹೇಳ್ತಾಳೆ ಮನೋಜನ ಮುಂದೆ, ಈ ಪಿಜ್ಜಾ ಎಷ್ಟು ಘಮ ಘಮ ಅಂತಿದೆ ಕಣೋ, ಈ ಶ್ರುತಿ ಬೇರೆ ತಂದು ನಮ್ಮದು ಹೊಟ್ಟೆ ಎಲ್ಲ ಉರಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ಹೋಗಲಿ ಬಿಡಮ್ಮ, ನಾವು ಡಯಟಲ್ಲಿ ಇದೀವಲ್ಲ, ಅಂಥದ್ದೆಲ್ಲ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾ ಇರ್ತಾನೆ. ಆಗ ಎಲ್ಲರೂ ತಿಂದುಬಿಟ್ಟು ಚೆನ್ನಾಗಿದೆ ಅಂಥೇಳಿ ಹೇಳ್ತಾರೆ. ಆಗ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಫುಡ್ ತಿಂದು ಚೆನ್ನಾಗಿ ಕೆಲಸ ಮಾಡಿ ವಾಕ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಂಗನಾಥ್ ಅವರು. ಆಗ ಸೂರ್ಯ ಹೇಳ್ತಾನೆ, ಅಪ್ಪ ನೀವು ಹೀಗೆ ಇದೇ ರೀತಿ ಸಣ್ಣ ಆಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲಪ್ಪ ನಾನು ಯಾವಾಗಲೂ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ, ನಾನು ಇಷ್ಟೇ ಇರ್ತೀನಿ, ನಾನು ಎಷ್ಟು ತಿಂತೀನೋ ಅಷ್ಟು ಇದು ವಾಕ್ ಮಾಡಿ ನಾನು ಇಷ್ಟೇ ಇದ್ದೀನಪ್ಪ ಅಂತ ಹೇಳ್ಬಿಟ್ಟು, ಅದು ಗೊತ್ತಪ್ಪ ನನಗೆ, ಯಾವಾಗಲೂ ನೀವು ಇಷ್ಟೇ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ರಂಗನಾಥ್ ಅವರು ಮತ್ತೆ ಹೇಳ್ತಾರೆ, ನಮಗೇನು ಇಷ್ಟನೋ ಅದನ್ನು ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ನಾವು ವಾಕಿಂಗು ವರ್ಕೌಟು ಎಲ್ಲ ಮಾಡಿದರೆ ತನ್ನಷ್ಟಕ್ಕೆ ತಾನೇ ನಾವು ಎಷ್ಟು ಇರ್ತೀವೋ ಅಷ್ಟೇ ಇರ್ತೀವಿ ಅಂತೇಳಿ, ಹಾಗೆ ಸುಮ್ಮನೆ ಕೂತಲ್ಲೇ ತಿನ್ಕೊಂಡು ಇದ್ದರೆ ಹೀಗೆ ಆಗೋದು ಅಂತ ಹೇಳಿದಾಗ, ಆಗ ಶಾಂತಿಗೆ ಕೋಪ ಬರುತ್ತೆ, ಏನು ನಾನು ಕೂತಲ್ಲೇ ಕುಂತ್ಕೊಂಡು ಎಲ್ಲ ತಿಂತೀನಿ ಅಂತ ನಿಮ್ಮ ಅರ್ಥನ, ನಾನು ಹಾಗೆ ಹೇಳಿಲ್ವೇ ಅಂತ ಹೇಳಿದಾಗ, ಆಗ ಶ್ರುತಿ ಕೂಡ ಬಾಯಿ ಆಗ್ತಾಳೆ, ಹೌದು ಅತ್ತೆ, ನಾನು ಫುಡ್ಡಿ, ನಾನು ಏನು ಇಷ್ಟನೋ ನಾನು ಎಲ್ಲ ತಿಂತೀನಿ, ಹಾಗೆ ವರ್ಕೌಟ್ ಮಾಡಿ ಎಲ್ಲನೂ ಸಗಿಸ್ಕೊತೀನಿ, ಹಾಗೆ ನೀವು ನಿಮ್ಗೇನು ಇಷ್ಟನೋ ಅದನ್ನೆಲ್ಲ ತಿನ್ನಿ, ಈ ಉಪ್ಪು ಖಾರ ಇಲ್ಲದೆ ಊಟ ತಿನ್ನೋದಂದರೆ ಅಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಎಲ್ಲರೂ ಅದೇ ಮಾತು ಹೇಳ್ತಾರೆ. ಆದರೆ ಶಾಂತಿ ಮತ್ತು ಮನೋಜ ಮಾತ್ರ ಕೇಳಲ್ಲ, ಅವರು ಸಣ್ಣ ಆಗಬೇಕು, ಅವ್ರ ಹತ್ರ ಫ್ರೆಂಡ್ ಹತ್ರ ಏನೋ ಚಾಲೆಂಜ್ ಮಾಡಿದಾರಂತೆ, ಮಾಡಲೇಬೇಕಂತೆ, ಮಾಡಲಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಅಷ್ಟರಲ್ಲಿ ಇವರು ಎಲ್ಲರೂ ಮಾಡಿ ಮಲ್ಕೊತಾ ಇರ್ತಾರೆ. ಆಗ ಮನೋಜ ಮತ್ತು ಶಾಂತಿ ಹೊಟ್ಟೆ ಒಳಗೆ ಗುಳು 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 ಅನ್ನೋ ಶಬ್ದ ಬರುತ್ತೆ. ಹಾಗಾಗಿ ಬಂದು ಬಾತ್ರೂಮಿಗೆ, ಹೊಟ್ಟೆ ತುಂಬ ನೋಯಿಸ್ತಾ ಇರುತ್ತೆ ಇಬ್ಬರಿಗೂ ಸೇಮ್. ಹಾಗಾಗಿ ಅವರು ಬಾತ್ರೂಮಲ್ಲಿ ಅವರು ಮಲಿಯವರು ಹೋಗಿ ಒಂದು 7-8 ಸಲ ಹೋಗಿ ಸುಸ್ತಾಗಿ ಹೊರಗಡೆ ಬರ್ತಾ ಇರ್ತಾರೆ ರೂಮಿಂದ. ಬಂದ ತಕ್ಷಣ ಇಬ್ಬರು ಅಮ್ಮ ಮಗ ಇಬ್ಬರು ಡಿಕ್ಕಿ ಹೊಡ್ಕೊತಾರೆ. ಏನು ನೀನು ಇಷ್ಟೊತ್ತಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅಮ್ಮ ಹೊಟ್ಟೆ ತುಂಬ ನೋಯಿಸ್ತಾ ಇದೆ ಅಮ್ಮ, ನಂಗೆ ತಡ್ಕೊಳಕ್ಕೆ ಆಗೋವಲ್ತಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ, ನನಗೂ ಹಾಗೆ ಆಗ್ತಿದೆ ಕಣೋ, ಏನೋ ಮತ್ತೆ ಸೌಂಡ್ ಬಂದಂಗೆ ಆಯಿತು, ಮತ್ತೆ ಆದರೆ ಬಾತ್ರೂಮಿಗೆ ಹೋಗಿ ಬಂದು ಸುಸ್ತಾಗಿದೆ ಕಣೋ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾರೆ. ಹೌದಮ್ಮ ಅಂತ ಹೇಳಿದಾಗ, ಆಗ ರಂಗನಾಥ್ ಅವ್ರು ಎಚ್ಚರಿಕೆ ಮಾಡ್ಕೊಂಡು, ಏನು ಇವ್ರ ಪಕ್ಕದಲ್ಲಿ ಇಲ್ಲಲ್ಲ, ಎಲ್ಲೋಗಿದ್ದಾಳೆ ಅಂತೇಳಿ ರೂಮಿಂದ ಆಚೆ ಬರ್ತಾರೆ. ಆಗ ಶಾಂತಿ, ಏನು ಶಾಂತಿ, ನಿದ್ದೆ ಮಾಡೋ ಟೈಮಲ್ಲಿ ನಿಮ್ಗೆ ಇನ್ನೂ ನಿದ್ದೆ ಬಂದಿಲ್ಲ, ನೀನು ಕುಂದ್ರೋದಲ್ಲದೆ ಅವನು ಕೂಡ ಕುಂದಿರ್ಸ್ಕೊಂಡು ಕುಂತಿದೆಯಲ್ಲ, ನಿದ್ದೆ ಮಾಡೋಕ್ಕೆ ಬಿಡು ಅವನಿಗೂ ಕೂಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಅಯ್ಯೋ ಹಾಗೇನೆ ಅದನ್ನೆಲ್ಲ ಶಬ್ದ ಕೇಳಿಸ್ಕೊಂಡು ಮೀನಾ ಏನೋ ಬಂದಿದ್ದಲ್ಲ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಸೂರ್ಯನ ಕೂಡ ಎಬ್ಬಿಸ್ತಾಳೆ. ಸೂರ್ಯ ಗಾಬರಿಯಿಂದ ಎದ್ದು ಏನಾಯ್ತಮ್ಮ ಏನು ಅಂದೆ. ನನಗೇನು ಆಗಿಲ್ಲ ರೀ, ಅಲ್ಲೇನೋ ಆಗಿದೆ ಬರ್ರಿ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಲೈಟ್ ಆನ್ ಮಾಡ್ಕೊಂಡು ಬರ್ತಾರೆ. ಏನಾಯ್ತಮ್ಮ ಏನು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಶ್ರುತಿ ಮತ್ತು ರವಿ ಕೂಡ ಇಬ್ಬರು ಕೂಡ ಬರ್ತಾರೆ. ಆಯಿತು ಅಮ್ಮ ಏನಮ್ಮ ಇಷ್ಟೊತ್ತಾದರೂ ಈಗ ಎಲ್ಲರೂ ಇಲ್ಲಿ ನಿಂತಿದ್ದೀರಾ, ಇನ್ನೂ ನಿದ್ದೆ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಇಲ್ಲ ಕಣೋ ಅತ್ತೆಗೆ ತುಂಬ ಹೊಟ್ಟೆ ನೋವು ಮತ್ತು ಮನೋಜನ ಕೂಡ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ಹೌದಾ ಅಮ್ಮ ಹುಷಾರಾಗಿದ್ದೀರಲ್ವಾ, ಹೋಗೋಣ ಬನ್ನಿ ಆಸ್ಪತ್ರೆಗೆ ಅಂತ ಹೇಳ್ತಾರೆ. ಇಲ್ಲ ಕಣೋ ನನಗೆ ಒಂದು ಹೆಜ್ಜೆ ಮುಂದೇನು ಇಡೋಕ್ಕಾಗಲ್ಲ, ಅಷ್ಟು ಹೊಟ್ಟೆ ನೋಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮೀನಾ ಹೇಳ್ತಾಳೆ ಅತ್ತೆ ನಾನು ಕಷಾಯ ಮಾಡ್ಕೊಂಡು ಕೊಡಲೇ ನಿಮ್ಗೆ ಸ್ವಲ್ಪ ಸುಧಾರಿಸುತ್ತೆ ಅಂತ ಹೇಳಿದಾಗ ಏನಾದರೂ ಒಂದು ಮಾಡಿಕೊಟ್ಟು ಮೇಲೆ ಕಳಿಸ್ಬೇಕಂತ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ ಯಾಕೆ ಅವಳನ್ನ ಬೈತೀಯ, ನಿಂದು ಸಣ್ಣ ಆಗ್ಬೇಕಂತೇಳಿ ಅದೇನೋ ಹಾಳು ಮುಳು ತಿಂದು ಹೀಗೆ ಹೊಟ್ಟೆ ತುಂಬ ತಿನ್ನೋ ಬದಲು ಹೀಗೆ ಸ್ವಲ್ಪ ತಿಂದು ಹೊಟ್ಟೆ ಕೆಡಿಸ್ಕೊಂಡಿದ್ದೀರ ಇಬ್ಬರು, ಮತ್ತು ಅವಳನ್ಯಾಕೆ ದೂರ್ತೀಯ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಇಲ್ಲ ಅತ್ತೆ ನನಗೆ ಗೊತ್ತು, ನಾನು ಅಮ್ಮನ ಹತ್ರ ಫೋನ್ ಮಾಡಿ ಕೇಳಿ ಕಷಾಯನ ಮಾಡಿಕೊಡ್ತೀನಿ ಎಲ್ಲ ಸರಿ ಹೋಗುತ್ತೆ ಅಂದಾಗ ಆಗ ಮೀನಾ ಹೋಗ್ತಾಳೆ. ಹೋಗ್ಬಿಟ್ಟು ಕೇಳ್ಕೊಂಡು ಬಂದು ಬಿಸಿನೀರಲ್ಲಿ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಡಮ್ಮ, ಎರಡು ಸಡೆ ಆಗುತ್ತೆ ಅಂತ ಹೇಳಿದಾಗ ಇಬ್ರಿಗೂ ಅದನ್ನು ಹಾಕ್ಕೊಟ್ಟು ಆಗ ತಣ್ಣಗಾಗಿ ಮಲ್ಕೊತಾರೆ. ಈ ಕಡೆ ಮೀನಾ ಕೂಡ ಎದ್ದು ಅವ್ರ ಅಮ್ಮನ ಮನೆಗೆ ಬರ್ತಾರೆ. ಆಗ ನಡೆದಿರೋ ವಿಷಯನೆಲ್ಲ ಹೇಳ್ತಾ ಇರ್ತಾಳೆ. ಆಗ ಕನಕ ಮತ್ತು ಮಂಜ ಇಬ್ಬರು ಬಿದ್ದು ನಗ್ತಿರ್ತಾರೆ. ಆವಾಗ ಮೀನಾ ಬೈತಾಳೆ ಏನರು ನೀವು ಅವ್ರಿಗೆ ಕಷ್ಟ ಆಗಿದೆ ಅಂದರೆ ನೀವು ನಗ್ತಿರಲ್ಲ ಅಂತ ಹೇಳ್ಬಿಟ್ಟು. ಆಗ ಕನಕ ಸುಮ್ಮನೆ ರೀ, ಅವ್ರೇನು ಸ್ವಲ್ಪ ಕಷ್ಟ ಕೊಟ್ಟಿದ್ದಾರಕ್ಕ ನಿಮಗೆ, ಹಾಗೆ ಆಗಬೇಕು ನಿಮ್ಮ ಅತ್ತೆಗೆ, ಈ ವಯಸ್ಸಲ್ಲಿ ಯಾಕೆ ಸಣ್ಣ ಆಗಬೇಕು, ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಇರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ಆಗ ಕುಸುಮ ಕೂಡ ಬೈತಾರೆ ಯಾಕೆ ನಿಮ್ಮ ಅತ್ತೆಗೆ ಈ ವಯಸ್ಸಲ್ಲಿ ಅದೆಲ್ಲ ಆಸೆ ಅಂತ. ಏನೋ ಅಮ್ಮ ಗೊತ್ತಿಲ್ಲ, ಅವ್ರ ಫ್ರೆಂಡ್ ಹತ್ರ ಏನೋ ಚಾಲೆಂಜ್ ಮಾಡಿದಾರಂತೆ, ಹಾಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ, ಹೋಗ್ಲಿ ಬಿಡು ಈಗ ಹುಷಾರಾಗಿದ್ದಾರವಾ ಅಂತ ಹೇಳಿ ಕೇಳ್ತಾರೆ. ಗೊತ್ತಿಲ್ಲಮ್ಮ, ನಾನು ನೀನು ಹೇಳಿದ ಕಷಾಯ ಮಾಡಿಕೊಟ್ಟೆ, ಬೆಳಗ್ಗೆ ಎದ್ದ ತಕ್ಷಣವೇ ಈ ಥರ ಆರ್ಡ್ರ್ ಇತ್ತಲ್ಲ, ಅಷ್ಟರಲ್ಲಿ ಮೀನನ್ಗೆ ಫೋನ್ ಬರುತ್ತೆ ಡೆಕೋರೇಷನ್ಗೆ ಆರ್ಡ್ರ್ ಬಂದಿದೆ ಬನ್ನಿ ಅಂತ ಹೇಳ್ಬಿಟ್ಟು. ಆಗ ಅವ್ರ ಅಮ್ಮನ ಹತ್ರ ಆಯ್ತಮ್ಮ ನನಗೆ ಫೋನ್ ಬಂದಿದೆ, ನಾನು ಮಂಟಪದ ಹತ್ರ ಹೋಗಬೇಕು ಅಂತ ಹೇಳ್ಬಿಟ್ಟು ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಲ್ಲಿಂದ ಮಂಜ ಕೂಡ ಹೋಗ್ತಾನೆ. ಇವರು ಅಂಗಡಿ ಹತ್ರ ಕುಸುಮ ಮತ್ತು ಕನಕ ಇಬ್ಬರು ಹೂ ಕಟ್ತಾ ಕೂತ್ಕೊಂಡು ನಿಂತಿರ್ತಾರೆ. ಆಗ ಅಲ್ಲಿಗೆ ಟ್ರಾಫಿಕ್ ಪೊಲೀಸು ಮತ್ತು ಅವ್ರ ಅಮ್ಮ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬರಬೇಕಂತೇಳಿ ಬರ್ತಿರ್ತಾರೆ. ಆಗ ಅರುಣ್ ನೋಡಿಬಿಟ್ಟು ಅಮ್ಮ ಅಲ್ಲಿ ನೋಡಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದು ಕಣೋ, ಅವಳು ಹೇಳಿದ್ಲಲ್ಲ ಇದೇ ದೇವಸ್ಥಾನದ ಹತ್ರ ನಮ್ಮಮ್ಮ ವ್ಯಾಪಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಅವ್ರ ಮುಂದಕ್ಕೆ ಬಂದಾಗ ಕನಕ ಕೂಡ ನೋಡಿ ಮಾತಾಡಿಸ್ತಾಳೆ. ಆಗ ಕುಸುಮನ್ ಕೂಡ ಪರಿಚಯ ಮಾಡಿ ಕೊಡ್ತಾಳೆ. ಕುಸುಮನ್ ಕೂಡ ಪರಿಚಯ ಮಾಡಿ ಕೊಟ್ಟಾಗ ಅವ್ರದ್ದು ಹೌದಾ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬನ್ನಿ ಅಮ್ಮ, ನಾನೇ ಹೇಳಿ ದೇವಸ್ಥಾನಕ್ಕೆ ಅರ್ಚನೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡೆ. ಕುಸುಮನ್ ನಾನು ಕೂಡ ಬರ್ತೀನಿ. ಅಯ್ಯೋ ಬೇಡ ತುಂಬ ಜನ ಬರ್ತಾರೆ, ನಿಮ್ಗೆ ವ್ಯಾಪಾರ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ರು. ಹೇಳಲ್ಲ ಕುಸುಮ. ಇಲ್ಲ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಗ ಅರ್ಚಕರ ಹತ್ರ ಹೋಗ್ಬಿಟ್ಟು ಇವ್ರ ಹೆಸರಲ್ಲಿ ಅರ್ಚನೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕನಕ ಕೇಳಿದಾಗ ಆಯ್ತಮ್ಮ ಮಾಡ್ತೀನಿ, ನೀನು ಹೇಳಿದ್ಮೇಲೆ ಅದ್ಮೇಲೆ ಮಾಡದೇ ಇರೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಹೇಳಿ ತುಂಬಾ ಖುಷಿಯಿಂದ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಪೂಜೆ ಮುಗಿಸ್ಕೊಂಡು ಹೊರಗೆ ಬರುವಾಗ ಟ್ರಾಫಿಕ್ ಪೊಲೀಸವರು ಕನಕನ ಸೈಡಿಗೆ ಕರ್ಕೊಂಡೋಗಿ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಯಿತು ಕೇಳಿ ಸರ್ ಅಂತ ಹೇಳಿದಾಗ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗೋಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಹೇಳ್ಬಿಟ್ಟು ಪ್ರಪೋಸ್ ಮಾಡ್ತಾನೆ ದೇವಸ್ಥಾನದಲ್ಲಿ. ಏನು ಸರ್ ನೀವು ಈ ರೀತಿ ಸಡನ್ನಾಗಿ ಕೇಳಿದರೆ ನಾನು ಏನು ಹೇಳಬೇಕು ಅಂತ ಹೇಳ್ಬಿಟ್ಟು ಕನಕ ಕೇಳಿದಾಗ ಇಲ್ಲ ಅಮ್ಮ ಮದುವೆ ಆಗು ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡ್ತಾಯಿದ್ದಾರೆ, ಆದರೆ ನನಗೆ ನೀವು ಇಷ್ಟ ಆಗಿದ್ದೀರಾ, ಆದರೆ ನಾನು ನಿಮಗೆ ಪ್ರಪೋಸ್ ಮಾಡೋದು ಅವ್ರಿಗೆ ಹೇಳಿಲ್ಲ, ಯಾಕಂದರೆ ಅವ್ರು ನೀವೇ ಅಂದರೆ ತುಂಬ ಇಷ್ಟ, ನೀವು ನನ್ನ ಸೊಸೆ ಆಗ್ತಿದ್ಯಾ ಅಂತಂದರೆ ತುಂಬ ಇಷ್ಟಪಡ್ತಾರೆ, ಆದಮೇಲೆ ನೀವು ಬೇಡ ಅಂದರೆ ಅವರು ಡಿಸಪಾಯಿಂಟೆಡ್ ಆಗ್ತಾರಲ್ವ, ಹಾಗಾಗಿ ಅವ್ರಿಗೆ ಹೇಳಿಲ್ಲ, ಮೊದಲು ನಿಮ್ಮ ಒಪಿನಿಯನ್ ಕೇಳಿ ನಾನು ಆಮೇಲೆಲ್ಲ ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿದೆ ಅಂತ ಹೇಳ್ತಾರೆ. ಹಂಗೆ ಕನಕ ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ. ಓಕೆ ನಾನೇನು ಅರ್ಜೆಂಟ್ ಮಾಡಲ್ಲ, ಟೈಮ್ ತೊಗೊಂಡು ಆರಾಮಾಗಿ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಕನಕ ಕೂಡ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.